ಸರಿ, ಉತ್ತರವಿಲ್ಲ. ಇದು ನಿಜವೆಂದು ಒಪ್ಪಿಗೆ ಆಯಿತು. ಈತನು ಪಾಪಿಷ್ಠರೊಡನೆಯೂ ಮತಭ್ರಷ್ಟರೊಡನೆಯೂ ಸ್ನೇಹ ಬೆಳೆಸಿ ಅವರ ಸಂಗಡ ಅವರ ಮನೆಗೆ ಹೋಗಿ ಊಟ ಮಾಡಿದ್ದನ್ನ ನಾನು ನೋಡಿದ್ದೇನೆ. ಈತನು ಸಫಾತಿಗಳಲ್ಲಿ ರೋಗಿಗಳಿಗೆ ಗುಣಪಡಿಸ್ತಾನೆ. ಏನೇ ನೀನು ಒಬ್ಬನಿಗೆ ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟೆಂದು ದೋಷ ಇಲ್ವೇ? ಏನಯ್ಯ ನೀನು ದೇವಾಲಯವನ್ನು ಕೆಡವಿ ಪುನಃ 103 ದಿನದಲ್ಲಿ ಕಟ್ಟಿದನ್ನು ಹೇಳಲಿಲ್ಲವೇ? ಬಹಿರಂಗ ನೋಟಕ್ಕೆ ನೀವು ಸತ್ಪುರುಷರು, ಅಂತರಂಗದಲ್ಲಿ ಕಪಟ ಕಲ್ಮಸಗಳಿಂದ ತುಂಬಿದವರು, ಕಪಟ ಧರ್ಮಶಾಸ್ತ್ರಿಗಳೇ ಪರಿಸಾಯರೇ, ನಿಮಗೆ ಧಿಕ್ಕಾರ. ನೀವು ಸುಣ್ಣ ಬಳಿದ ಸಮಾಧಿಗಳು, ವಿಧವೆಯರ ಮನೆಮಾರುಗಳನ್ನು ದೋಚಿಬಿಡುತ್ತೀರಿ. ನಟನೆಗಾಗಿ ಉದ್ದುದ್ದ ಜಪತಪಗಳನ್ನು ನಿನ್ನನ್ನೆಲ್ಲ ಕಟ್ಟಿಯಾಗಿರ್ತೇವೆ. ಬೆಳಗೆಲ್ಲ ಚಲೋದವರಿಗೆಲ್ಲ ಬಿದ್ದರು. ಈಗ ನಾವು ಈ ಚಳಿ ಗಾಳಿ ಕತ್ತಲೆಯಲ್ಲಿ ಯಾಕೆ ಮಲಗಿರಬೇಕು? ಎಲ್ಲಾದ್ರೂ ಸ್ವಲ್ಪ ಬೆಚ್ಚಗಿರೋ ಸ್ಥಳದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣವೇ? ಹಾಗೆ ಮಾಡೋಣ. ದೇವರೇ, ನನ್ನ ತಂದೆಯು ಈ ರೀತಿ ಹೊಟ್ಟೆಕಿಚ್ಚಿನಿಂದ ಹಾಗೇನು ಸಾಧಿಸಿ ನಿಮ್ಮನ್ನು ಕೊಲ್ಲಲು ಯೋಚಿಸಿರುತ್ತಾರೆ. ಇದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಾದೀತು? ಅಯ್ಯೋ ನನ್ನ ಒಳ್ಳೆಯ ಯೇಸುವೆ, ದಯಾಭರಿತ ರಕ್ಷಕರೇ, ನಿಜ ದೇವಾಪುತ್ರರೇ, ನೀವು ಸಾಯುವುದ. ಅಯ್ಯೋ ದೇವಾ, ಮೋಸ ಹೋದಲೇ. ಅಯ್ಯೋ ಅಯ್ಯೋ ಅನ್ಯಾಯವಾಗಿ ದೂದರಿಗೆ ತೋರಿಸಿಕೊಟ್ಟು ದೇವದ್ರೋಹ ಗುರುದ್ರೋಹ ಕಟ್ಟಿಕೊಂಡನಲ್ಲ. ನನ್ನಂತ ದ್ರೋಹಿಗಳು ಈ ಪ್ರಪಂಚದಲ್ಲಿದ್ದಾರೆಯೇ? ಈ ಮನೆ ಕೆಲಸ ಬಾಧೆಯನ್ನು ನಾನು ಹೇಗೆ ಸಹಿಸಲಿ? ಇಲ್ಲ ಏನವನ್ನು ಬಂದೆ ತಿರುಗಿ ವಾಪಸ್ ಪಡೆಯುವಾಗಿಲ್ಲ. ಸತ್ತು ಮಾಡಿದೆ ನಿರ್ದೋಷ ಮಾಡಿಕೊಂಡ ನಿಮ್ಮ ಹಣ ನಿಮಗೆ ಸೇರಿಕೊಳ್ಳಲಿ. ನಾವು ಹೋಯ್ತು ಹೋಗುತ್ತೇವೆ. ಅವನೊಬ್ಬ ಹುಚ್ಚ, ಅದು ಅವನ ತಪ್ಪು, ನಮಗೇನು? ಈಗ ಈತನು ಬಿಸಾಡಿದ ಹಣವನ್ನು ಏನು ಮಾಡುವುದು? ದೇವಾಲಯದ ಕಾಣಿಕೆ ಪೆಟ್ಟೆಯಾದರೂ ಹಾಕೊಳ್ಳುವೆ? ಆಗದು. ಇದು ನರಜೀವದ ವಿಕ್ರಯಿಸಿರುವ ಹಣ. ಆದ್ದರಿಂದ ಒಂದು ಕಾಲಕ್ಕೂ ಕಾಣಿಕೆ ಪೆಟ್ಟೆಯಲ್ಲಿ ಹಾಕಲಾಗುವುದಿಲ್ಲ. ಹಾಗಾದ್ರೆ ಏನು ಮಾಡುವುದು? ಹಾಗಾದರೆ ಗುರುಶ್ರೇಷ್ಠರೇ ತೀರ್ಮಾನಿಸಲಿ. ಈ ಹಣ ರಕ್ತದ ಹಣ. ಎಲ್ಲೋ ನಜರೇವನೇ, ಲೋಕರಕ್ಷಕನಾದ ಕ್ರಿಸ್ತ ನೀನು ತಾನು ಎಲ್ಲವನ್ನು ವಿವರವಾಗಿ ಹೇಳು. ನಾವು ನಿಮಗೆ ನಿಜವಾಗಿ ಹೇಳಿದರು ನಮ್ಮನ್ನು ನಂಬುವುದೂ ಇಲ್ಲ, ನಮಗೆ ತಕ್ಕ ಪ್ರತಿ ಉತ್ತರ ಕೊಟ್ಟು ನಮ್ಮನ್ನು ಬಿಡುವುದೂ ಇಲ್ಲ. ಆದರೂ ನೀನು ಹೇಳಿದ ಹಾಗೆ ಸರ್ವೇಶ್ವರನ ದೇವಕುಮಾರನು ನಾನೇ ಎಂದು ತಿರುಗಿ ನಿನಗೆ ಹೇಳುತ್ತೇನೆ. ದೇವದೂಷಕನೇ, ಪ್ರಚಂಡನೇ, ಚಾಂಡಾಲೇ, ಈ ಸಭಾ ಮಂಡಳಿಯಲ್ಲಿ ಇಂಥ ದೈವನಿಂದಲೇ ಕಕ್ಕುತ್ತಿರುವೆಯಾ? ನಿನಗೆ